ಈ ಖುಷಿ ವಿಚಾರನ ಫಸ್ಟು ನಮ್ಮ ಪುಣ್ಯ ಶಿವಾನಿ ಹತ್ರ ಹೇಳ್ಬೇಕು. ಅವರು ಊರಿಂದ ಬರಲಿ ಈ ವಿಷಯ ಅವ್ರ ಹತ್ರ ಹೇಳೋಣ ಅಂತೇಳಿ ಕಾಯ್ತಿದ್ದೆ. ಹೆಂಗೋ ನಿನ್ನೆ ಸಾಯಂಕಾಲ ಬಂದವ್ರೆ, ಅದಕ್ಕೆ ಇವಾಗ ಹೇಳೋಣ ಅಂತೇಳಿ ಬಂದಿದ್ದೀನಿ. ಯಾಕಂದರೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆಪ್ರೇಷನ್ ಆದಾಗ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನನಗಂತೂ ತುಂಬ ಖುಷಿ ಆಯಿತು. ಹೆಂಗೋ ಅವ್ರು ನೋಡ್ಕೊಂಡಿದ್ಕೂ ಇವತ್ತು ಹೆಂಗೋ ದೇವ್ರು ಒಳ್ಳೇದು ಮಾಡ್ದ, ಒಳ್ಳೇದಾಯಿತು ಅಂತ. ಇಂಥ ವಯಸ್ಸಲ್ಲಿ ನಿಜವಾಗ್ಲೂ ಡಾಕ್ಟ್ರು ನೂರಕ್ಕೊಬ್ರಿಗೋ ಇಬ್ಬರಿಗೋ ಕಡಿಮೆ ಆಗೋದು. ನಿನ್ಗೂ ಲಕ್ ಐತೆ, ನಿನಗೂ ದೇವ್ರು ಒಳ್ಳೇದು ಮಾಡಿದ್ದಾನೆ, ಹೆಂಗೋ ನಿನ್ನ ಅದೃಷ್ಟ ಆಗಿರೋದು ಅಂತ ಹೇಳಿದ್ರು. ಹೆಂಗೋ ಬಿಡಿ. ನಮಗೂ ಒಂದು ನಮ್ಮ ಸ್ವಂತ ಮಗು ಅನ್ನೋದಿದ್ರೆ ನಮಗೂ ಎಷ್ಟು ಖುಷಿ ಆಗುತ್ತಲ್ವಾ. ನನ್ನ ಮಗ ನನ್ನ ಮಗಳು ಅನ್ನೋದು ನಮಗೂ ಭಾಳ ಖುಷಿ ಆಗುತ್ತೆ. ಅತ್ತೆ ಇದ್ದಾರೆ ಪುಣ್ಯನು ಶಿವನೇ? ಇರ್ಬೇಕೆ ನಮ್ಮ ಒಳಗೆ ಇದಾರೇನ? ಆಸ್ಪತ್ರೆಗೆ ಹೋಗಿದ್ರೇನಮ್ಮ? ಹ್ಞೂನತ್ತೆ ಹೋಗಿದ್ವಿ. ಡಾಕ್ಟ್ರು ನಿಂತೈತಮ್ಮ, ಹೆಂಗೋ ಒಳ್ಳೇದಾಗೈತೆ, ಆಪ್ರೇಷನ್ ಮಾಡಿಸ್ಕೊಂಡಿದ್ಕೂ ಹೆಂಗೋ ನಿನಗೆ ಒಳ್ಳೇದಾಯಿತು, ಇನ್ನು ನೀನು ಹುಷಾರಾಗಿರು ಅಂತ ಹೇಳೋರೆ. ಎಲ್ಲೂ ಜಾಸ್ತಿ ಓಡಾಡೋ ಆಗಿಲ್ಲ, ಜಾಸ್ತಿ ಏನೋ ಕೆಲಸ ಮಾಡೋ ಆಗಿಲ್ಲ. ಯಾಕಂದರೆ ಇಂಥ ಟೈಮಲ್ಲಿ ನಿನಗೆ ಆಗೈತೆ ಅಂತಂದರೆ ಭಾಳ ಕೇರ್ಫುಲ್ ಆಗಿರಬೇಕು, ಬೆಡ್ ರೆಸ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳೋರೆ. ಅದಕ್ಕೇ ನಾನು ಈ ವಿಷಯನ ಪುಣ್ಯ ಶಿವನಿಗೆ ಹೇಳೋಣ ಅಂತ ಬಂದೆ. ನನಗೆ ಆಪ್ರೇಷನ್ ಆದಾಗ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ, ಅದಕ್ಕೆ ಈ ವಿಷಯನ ಫಸ್ಟ್ ಅವ್ರಿಗೆ ಹೇಳೋಣ ಅಂತ ಬಂದೆ ಕಣತ್ತೆ. ಹೌದೇನು? ಹಂಗಾರೆ ನಿಂತೈತೆ ಅಂದ್ರೇನು? ನನಗೆ ಒಂಥರ ನನಗೆ ಅನುಮಾನ, ಹೆಂಗೋ ಏನೋ ನಮ್ತ ಹೇಳಿ ನಮ್ಮಂಗಾಗಿತ್ತು. ಅದಕ್ಕೆ ಮುಂದಾಗ ಆಸ್ಪತ್ರೆಗೆ ಹೋಗಿ ಬರೀ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಆ ಮಾತ್ರೆ ಎಲ್ಲ ಕೊಟ್ಟಿದ್ರಲ್ಲ ಅದಕ್ಕೆ ಬೇಗ ಆಗಿದ್ದಾವೆ. ವರ್ಷ ಅವರು ಮಾತ್ರೆ ತಗೊಂತಾರೆ, ನಾನು ಮಾತ್ರೆ ತಗೊಂತೀನ, ಅದಕ್ಕೆ ಬೇಗ ಆಗಿದ್ದಾವೆ. ಹೆಂಗೋ ಡಾಕ್ಟ್ರ್ ಎಲ್ಲ ಚೆನ್ನಾಗೆ ನೋಡಿ ಚೆನ್ನಾಗೆ ಹೆಂಗೋ ಆತಾಗೆ ನನ್ನ ಆಪ್ರೇಷನ್ ಮಾಡಿಸ್ಕೊಂಡಿದ್ಕು ಒಳ್ಳೇದಾಯಿತು. ಇಲ್ಲ ಅಂತಂದಿದ್ರೆ ಆ ಚೈತ್ರ ಎಷ್ಟು ಆಡ್ಕೊಂಬಳೋ ಏನೋ. ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ಲು, ಏನೂ ಆಗಲಿಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ಆಡ್ಕೊಂಬಳೋ. ಹೆಂಗೋ ನನಗೆ ದೇವ್ರ ದಯದಿಂದ ಒಳ್ಳೇದಾಗ್ತೈತೆ, ಹಿಂಗೆ ಒಳ್ಳೇದಾಗ್ಲಪ್ಪ ಅಂತ ನಾನು ಅದನ್ನೇ ಬೇಡ್ತಾ ಇದ್ದೀನಿ ಕಣತ್ತೆ. ನಡಿ ಹೇಳೋಣ. ನಾನು ಯಾಕೆ ಹೇಳಲಿಲ್ಲ, ಪುಣ್ಯನ ತಗೋ ಶಿವನಿನ ತಗೊಂಡು ಹಂಗ ಏನೋ ಸುಮ್ಕಿರು, ಬಂದಾಗ್ಲೇ ಆಸ್ಪತ್ರೆಯಿಂದ ಬಂದಾಗಲೇ ಹೇಳೋಣ ಅಂತ ನಾನು ಸುಮ್ಮನೆ. ಎಲ್ಗೋಗ್ಯವ್ರ ಅತ್ತೆ ಎಲ್ಲ ಎಲ್ಗೋಗ್ಯವ್ರ ಅಜ್ಜಿ ಅಂತಂತು ಎಲ್ಲ ಆಸ್ಪತ್ರೆಗೆ ಹೋಗ್ಯಾರ ಕಣಮ್ಮ. ಯಾಕನ ಅಂದೆ. ಯಾಕೆ ಹೋಗ್ಯವ್ರೆ ಅಂತ ನಾನು ಯಾಕೆ ಹೇಳಲಿಲ್ಲ. ಇವಾಗ ಹೇಳ್ಬಿಟ್ರೆ ಪುಣ್ಯಂಗೂ ಶಿವನಿಗೂ ಭಾಳ ಖುಷಿ ಆಗ್ಬಿಡುತ್ತೆ. ಹೆಂಗೆ ಬಿಡತ್ತ ಆಗ್ಬಿಡ್ತಲ್ಲ ನಮ್ಮ ಸೈಡ್ ಭಾಳ ಖುಷಿ ಆಗುತ್ತೆ. ನಡಿ ಹೇಳೋಣ. ಪುಣ್ಯ ಆಮೇಲೆ ಶಿವನಿ, ಪುಣ್ಯ ಶಿವನಿ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣತ್ತೆ, ಮಲಗಿಸ್ತಾ ಇದ್ವಿ. ಬಾ, ಯಾಕೋ ಹಾಸ್ಪಿಟ್ಲಿಗೆ ಹೋಗಿದ್ದಂತೆ? ಹೋಗಿದ್ದೆ ಕಣಮ್ಮ, ನಿಂತೈತೆ, ಒಂದು ತಿಂಗಳು ತುಂಬೈತೆ ಅಂತ ಹೇಳಿದ್ರು. ಅದಕ್ಕೇನೆ ಒಂದು 3 ತಿಂಗಳಾಗೋವರೆಗೂ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು ಶಿವಾನಿ. ಹೌದೇನು? ಹೆಂಗೋ ಖುಷಿ ವಿಚಾರ ಹೇಳ್ದೆ ಕಣತೆ. ನಿಜ ಹೇಳ್ತಾ ಇದ್ದೀರಾ? ನೀವು ಸುಮ್ಮನೆ ಹೇಳ್ತಾ ಇಲ್ಲ ತಾನೆ? ಇಲ್ಲ ನಂತ ಹಂಗನ್ಲ. ಅದಕ್ಕೇನೆ ಹೋಗಮ್ಮ ಆಸ್ಪತ್ರೆಗೆ, ಅದೆಲ್ಲ ಟೆಸ್ಟ್ ಮಾಡಿಸು, ಸ್ಕ್ಯಾನಿಂಗ್ ಅದು ಮಾಡಿಸು, ಗೊತ್ತಾಗುತ್ತೆ ಅಂತಂದೆ. ಅದಕ್ಕೆ ಹೋಗಿ ಟೆಸ್ಟ್ ಮಾಡಿಸಿ ಎಲ್ಲ ಸ್ಕ್ಯಾನಿಂಗ್ ಅದು ಮಾಡಿಸವ್ರೆ. ನಾನು ಅದಕ್ಕೆ ಒಟ್ಟು ಯಾತಕ್ಕೆ ಕನ್ಫರ್ಮ್ ಆಗಿ ಗೊತ್ತಾಗ್ದಲ್ಲೇ ಯಾತಕ್ಕೆ ಹೇಳ್ಬಾರ್ದು ಅಂತ ಸುಮ್ಮನಾದೆ. ಹೆಂಗೋಣ ಸದ್ಯ ಎಲ್ಲ ಒಳ್ಳೇದಾಗ್ತಾಯಿತ್ತಾಗೆ. ಪುಣ್ಯ ಬಾ ಪುಣ್ಯ, ನಿಮ್ಮಿಬ್ರಿಗೂ ಒಂದು ಖುಷಿ ವಿಚಾರ ಹೇಳ್ಬೇಕಂತ ಬಂದಿದ್ದೀನಿ. ಯಾಕಂದರೆ ನೀವಿಬ್ರು ನನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ರಿ, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಅದಕ್ಕೆ ನಿಮ್ಗೆ ಹೇಳಬೇಕು ಅಂತ ವಿಷಯ ಬಂದಿದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ, ನಿಂತಿದೆ, ತುಂಬ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು. ಹೌದೇನತ್ತೆ? ಹೆಂಗೋ ಬಿಡತ್ಲಾಗೆ ಖುಷಿ ಆಯಿತು. ಈ ವಿಚಾರ ಕೇಳ್ಬಿಟ್ಟು ಭಾಳ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಭಾಳ ಖುಷಿ ಆಯಿತು ಕಣತ್ತೆ. ಹೆಂಗೋ ಆಪ್ರೇಷನ್ ಮಾಡಿಸ್ಕೊಂಡಿದ್ಕು ಸಕ್ಸಸ್ ಆಯಿತು. ಅಯ್ಯೋ ಎಲ್ಲ ಊರಾಗೆ ಆಡ್ಕ್ಯಮರು, ಅಯ್ಯೋ ಈ ವಯಸ್ಸಿನಾಗೆ ಇವಳು ಹಿಂಗೆ ನಡಕ್ಕೆ ಹೋಗ್ಯವಳೆ, ಈ ವಯಸ್ಸಿನಾಗೆಲ್ಲ ಆಗ್ತವೆ, ಈ ವಯಸ್ಸಿನಾಗೆಲ್ಲ ಆಗ್ತವೆ ಅಂತ ಆಡ್ಕಮಾರು. ಹೆಂಗೋ ಬಿಡಿ, ಆಡ್ಕೊಂಡಿದ್ದಕ್ಕೂ ಒಳ್ಳೇದೇ ಆಯಿತು. ಅದಕ್ಕೆ ಮತ್ತೆ ಅನ್ನೋದು ಆಡೋದೆಲ್ಲ ಒಳ್ಳೇದಕ್ಕೇನೆ. ಯಾರಾದರೂ ನಮ್ಗೊಂದು ಮಾತು ಅಂತ ಇದ್ದಾರೆ ನಮಗೆ ಅಂತಂದರೆ ಅದು ಒಳ್ಳೇದಾಗೋದಕ್ಕೇನೆ. ಅವ್ರು ಯಾರಾದರೂ ಒಂದು ಮಾತು ನಮ್ಗೆ ಬೈತಾ ಇದ್ದಾರೆ ಅಂಬ್ತಾ ಇದ್ದಾರೆ ಅಂದ್ರೆ ಅದು ನಮಗೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದಾಗಲಿ ಅಂತ ಅನ್ಕೋಬೇಕು, ಒಳ್ಳೇದಾಗೇ ಆಗುತ್ತೆ. ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅವರು ಏನಾದರೂ ನಮ್ಮನ್ನು ಬೈತಾ ಇದ್ದಾರೆ ಅಂಬ್ತಾ ಇದ್ದಾರೆ ಅಂತಂದ್ರೆ ಸುಮ್ಮನಿರ್ಬೇಕು ಸಮಾಧಾನದಿಂದ. ನಮಗೇನೋ ಒಂದು ಒಳ್ಳೇದಾಗ ಸೂಚನೆ ಅದು. ನೋಡತ್ತೆ ಹೆಂಗೋ ಬಿಡು, ಒಳ್ಳೇದಾಯ್ತು. ಅಯ್ಯಪ್ಪ ಈ ವಿಷಯ ಏನಾದರೂ ನಮ್ಮ ಚೈತ್ರಾತಿಗೆ ಗೊತ್ತಾಗಬೇಕು. ಅವಳು ಸಹಿಸ್ಕೆಮಲ್ ಬಿಡು, ಅವಳಂತೂ ಯಪ್ಪ ಸಹಿಸ್ಕೆಮಲ್ ಇವಾಗ ಭಾರಿ ಅದೇನು ಹಂಗೆ ಇದು ಮಾಡ್ತಾಳೆ ಏನೋ. ಸಹಿಸ್ಕೆಮಲ್ ಅವಳು ಭಾಳ ಇದನ್ನು ಮಾಡ್ತಾಳೆ.
ಏನೋ ಅನ್ಕೊಂಬ್ಲೇಳು ಬಿಡ್ರಿ. ಇವಾಗ ಹೆಂಗ ಸದ್ಯ ಆಯ್ತಲ್ಲ, ನೀನು ಹುಷಾರಾಗಿರತ್ತೆ, ಅಲ್ಲೇನೇ ಇರಬೇಡ, ಇಲ್ಲೇ ಇರು, ಸ್ವಲ್ಪ ದಿನ ಹುಷಾರಾಗಿರ್ಬೇಕು ಅಂತ ಹೇಳವ್ರಲ್ಲ. ನಿಮ್ಮ ಮಾಮ ಅದನ್ನೇ ಹೇಳಿದ್ದು, ಅಲ್ಲೇ ಇದ್ಬಿಡು ಅಂತ ಅಂತು. ಅದೇ ಒಂದು 3 ತಿಂಗಳು ತುಂಬೋವರೆಗೂ, ಒಂದು 3 ತಿಂಗಳು ತುಂಬಿ 4 ತಿಂಗಳು ಆಗೋವರೆಗೂ ಇಲ್ಲೇ ಇರ್ತೀನಿ. ಆಮೇಲೆ 9 ತಿಂಗಳು ತನಕ ಮಾಡ್ಕೊಂಡು ಊಟ ಮಾಡ್ಬೋದು. ಅದಕ್ಕೆ ಒಂದು 3 ತಿಂಗಳು ತನಕ ಇರ್ತೀನಿ. ಅಮ್ಮ ಅಲ್ಲಿಗೆ ಬಾ ಅಂತ ಹೇಳ್ತಾ ಅಮ್ಮಯ್ಯ ಫೋನ್ ಮಾಡಿದ್ದೆ, ಅಮ್ಮಗೂ ಹೇಳ್ದೆ. ಅದಕ್ಕೆ ಬಾರಮ್ಮ ಇಲ್ಗೇನೆ ಬಾರಮ್ಮ ಅಂತು. ನಾನಿಲ್ಲ ಕಣಮ್ಮ ಬರೋಕ್ಕಾಗಲ್ಲ ಅಂತಂದೆ. ಅದಕ್ಕೇನೆ ಬಾ ಸುಮ್ಮನೆ ಅಂತು. ನಾನೊಂದು 3 ತಿಂಗಳು ಇಲ್ಲೇ ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು 8-9 ತಿಂಗಳು ಒಂದು 9 ತಿಂಗಳು ಹೋದ್ರೆ ಆಯಿತು ಅಂತ ನಾನು. ಇವಾಗಲೇ ಇನ್ನೇನಕ್ಕೆ 9 ತಿಂಗಳು ತನಕ ಇಲ್ಲೇ ಇರೋಣ ಅಂತ. ಅದಕ್ಕೆ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು, ಏನೂ ಕೆಲಸ ಮಾಡಬೇಡಿ, ಯಾಕಂದರೆ ಅಪರೂಪಕ್ಕೆ ಆಗೈತಲ್ಲ, ಏನು ಕೆಲಸ ಮಾಡಬೇಡಿ, ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳವ್ರೆ. ಅದಕ್ಕೆ ಏನು ಕೆಲಸ ಮಾಡೋಕ್ಕಾಗಲ್ಲಮ್ಮ, ನಾನು ಇರೋದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ದಿನ ಒಂದು 3 ತಿಂಗಳು ನೀವು ನೋಡ್ಕೊಂಡಿದ್ರೆ, ಇಷ್ಟು ದಿನನೇ ನೋಡ್ಕೊಂಡಿದ್ರೆ, ನಾನು 3 ತಿಂಗಳು ನೋಡ್ಕೊಬಿಟ್ರೆ ಹೆಂಗೋ ಅತ್ಲಾಗೆ ಹೆಂಗೋ ಒಳ್ಳೇದಾಗುತ್ತೆ. ನಾನು ಇನ್ನು ಬೆಡ್ ರೆಸ್ಟ್ ಮಾಡಬೇಕು, ಸ್ವಲ್ಪ ಮೆಲ್ಲಗೆ ನಡೆದಾಡಬೇಕು, ಜಾಸ್ತಿ ಜೋರಾಗಿ ಎದ್ದಾಳಂಗಿಲ್ಲ, ಕೂತ್ಕೊಳ್ಳಂಗಿಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳವ್ರೆ. ಮತ್ತೆ ಜೇಕೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದಾಳೆ ಮೀನಮ್ಮ? ಆಪ್ರೇಷನ್ ಮಾಡಿಸ್ಕೊಂಡಿದ್ಲಲ್ಲೇ ಅವಳು, ಅದಕ್ಕೆ ಇವಾಗ ಅದು ನಿಂತೈತಿ. ಈಗ 1 ತಿಂಗಳು ತುಂಬೈತೆ ಅಂತ ಹೇಳವ್ರೆ. ಅದಕ್ಕೇ ಹೆಂಗೋ ಆತ ದೇವ್ರದಾಯ್ದಿಂದ ಒಳ್ಳೇದಾಯಿತು. ಇವಾಗ ಹುಷಾರಾಗಿರ್ಬೇಕು, ಏನು ಕೆಲಸ ಮಾಡೋಂಗಿಲ್ಲ ಅಂತ ಹೇಳವ್ರೆ. ಅದಕ್ಕೆ ಇಲ್ಲೇ ಇರ್ತಾಳೆ ಫಾಸ್ಟ್, ಇಲ್ಲೇ ಇರಮ್ಮ ಅಂತ ಹೇಳಿದ್ದೀನಿ. ಹೆಂಗೋ ಆಯ್ತಲ್ಲ, ನಮ್ಗೆ ಅದೊಂಥರ ಖುಷಿನೇ. ವರ್ಷ ಮಾಮನೂ ಇಲ್ಲಿಂದಲೇ ಓಡಾಡ್ಕೊಂಡು ಒಂದು 3 ತಿಂಗಳವರೆಗೂ ಇಬ್ರು ಇಲ್ಲೇ ಇದ್ಬಿಡಿ. ಆಮೇಲೆ ಹೆಂಗೋ ಆಗುತ್ತೆ. ಆಮೇಲೆ ಅಲ್ಲಿ ಊರಿಗೆ ಹೋಗೋದು ಹೆಂಗೋ ಆಗುತ್ತೆ. ಇವಾಗ ಸದ್ಯಕ್ಕೆ ಎಲ್ಲೂ ಓಡಾಡಂಗಿಲ್ವಲ್ಲ, ಊರಿಗೂ ಹೋಗಬೇಡಿ, ಎಲ್ಲೂ ಓಡಾಡಬೇಡಿ, ಸ್ವಲ್ಪ ದಿನ ಗಾಡಿ ಎಲ್ಲೂ ಓಡಾಡಬಾರ್ದು. ಹಂಗೇನೆ ಈಟಿನ ಪದಾರ್ಥ ಜಾಸ್ತಿ ಏನು ತಿನ್ನಬೇಡಿ ಅಂತ ಹೇಳವ್ರೆ. ನೀಟಾಗ ಅಂಥದ್ದು ಬರೀ ಸೊಪ್ಪು, ತರಕಾರಿ, ಹಣ್ಣು, ಹಂಪ್ಲು, ಹಾಲು, ಮಜ್ಜಿಗೆ, ಮೊಸರು ಇದನ್ನೆಲ್ಲ ಇದು ಮಾಡಿ ಚೆನ್ನಾಗೇ ತಿನ್ಕೊಂಡು ಚೆನ್ನಾಗಿರಬೇಕು. ಬೇರೆ ಏನು ಈಟಿನ ಜಾಸ್ತಿ ತಿನ್ನಬೇಡಿ ಅಂತ ಹೇಳವ್ರೆ. ಜಾಸ್ತಿ ಈಗ ಚಿಕನ್ ಮಟನ್ ಜಾಸ್ತಿ ತಿನ್ನಬಾರ್ದು, ಏನೋ ಊಟ ಮಾಡಿದ್ರೆ 1 ಟೈಮ್ ಊಟ ಮಾಡ್ಬೇಕಷ್ಟೇ, ಜಾಸ್ತಿ ಊಟ ಮಾಡಬೇಡಿ ಅದನ್ನೆಲ್ಲನ ಅಂತ ಹೇಳವ್ರೆ. 1 ಟೈಮ್ ಬಿಸಿ ಸಾಂಬಾರಲ್ಲಿ ಊಟ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಚಿಕನ್ನೇ ತಿನ್ನೋದು ಬೇಡ, ಈಟಲ್ಲ ಚಿಕನ್ನೇ ತಿನ್ನೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ದಿನ. ಸರಿ ಆಯ್ತು ಹೇಳತ್ತೆ. 1 ತಿಂಗಳು ತನಕ ಹಂಗಿರು, ಏನು ಮಾಡೋಕ್ಕಾಗಲ್ಲ. ಈಗ ಡಾಕ್ಟ್ರ್ ಹೇಳೋರೆಲ್ಲ ಈಗ, ಯಾಕಂದರೆ ಅಪರೂಪಕ್ಕೆ ಆಗೈತಲ್ಲ, ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು, ಅಪರೂಪಕ್ಕಾಗಿರೋದ್ರಿಂದನ. ಇವಾಗ ಎಷ್ಟು ಖುಷಿ ಆಗ್ತೈತೆ ನಿಮಗೆ, ಎಷ್ಟು ದಿವಸ ಇಲ್ಲದಕ್ಕೂ ಇವಾಗ ಆಗ್ತಾ ಇರೋದಕ್ಕೂ ಎಷ್ಟು ಖುಷಿ ಆಗ್ತೈತೆ ಹೇಳು. ಅದಕ್ಕೇ ಸ್ವಲ್ಪ ದಿನ ಹುಷಾರಾಗಿದ್ಬಿಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೆಂಗೋ ಅತ್ಲಾಗೆ ಎಲ್ಲ ಆಡ್ಕೊಂತಿದ್ರು. ಅಯ್ಯೋ ಇಂಥ ವಯಸ್ಸಾಗಿ ಇವಳಿಗೆ ಏನಪ್ಪ, ಇವಳಿಗೆ ಈ ವಯಸ್ಸಾಗೆ ಅಂತ ಅನ್ನೋರು. ಇವಾಗ ಹೆಂಗೋ ಅತ್ತಂಗೆ ನಮ್ಮ ಅತ್ತೆಗೆ ಇರೋದು ಭಾಳ ಖುಷಿ ಆಯಿತು. ಆಗ್ಬಿಟ್ರೆ ನಾವೇ ಚೆನ್ನಾಗಿ ನೋಡ್ಕೋಬೇಕು ಪುಣ್ಯಕ್ಕ. ಸರಿ ಆಯ್ತಾಳೆ, ಹೆಂಗೋ ಆಗೈತಲ್ಲ, ಎಲ್ಲ ಚೆನ್ನಾಗಿದ್ರೆ ಸಾಕು. ಅತ್ತೆಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಲೇಳು. ನಿಜವಾಗ್ಲೂ ನನಗಿವಾಗ ಡಾಕ್ಟ್ರು 1 ತಿಂಗಳು ತುಂಬೈತೆ ಅಂತೇಳಿ ನಿಂತೈತೆ ಅಂತೇಳಿ ಹೇಳ್ದಾಗಿಂದ ಭಾಳ ಖುಷಿ ಆಗ್ತೈತೆ. ಎಲ್ಲ ನನ್ಗೆ ಅವಾಗ ಆಡ್ಕೊಂತ ಇದ್ರು, ಈ ವಯಸ್ಸಿನಾಗ ಎಲ್ಲಿ ನಿನ್ಗೆಲ್ಲಿ ಅಂತೇಳಿ ಅನ್ನೋರು. ಅದ್ರಾಗೂ ನಮ್ಮ ಚೈತ್ರ ಆಡ್ಕೊಂತ ತುಂಬ ಇದು ಮಾಡೋಳು, ತುಂಬ ಆಡ್ಕೊಂಬಳು. ನಾನು ಏನಾದರೂ ಹೋಗ್ತಾ ಇದ್ದೀನಿ ಅಂತಂದರೆ, ಅಯ್ಯೋ ಈ ವಯಸ್ಸಿನಾಗೆಲ್ಲಿ ಮುದುಕರಾದಾಗ, ಮೊಮ್ಮಕ್ಕಳಾದಾಗ, ಮುದುಕರಾದಾಗ ಏನು ಬೇಕು, ಅವ್ರ ಮಕ್ಕಳು ದೊಡ್ಡವಾಗ ತಕ್ಕನ ಹೆಂಗೋ ಏನೋ ಇವಾಗೆಲ್ಲಿ ಇವಳಿಗೆ ಏನು ಬೇಕಪ್ಪ ಇಂಥ ವಯಸ್ಸಾಗೆ ಅಂತೇಳಿ ಏನಾದರೂ ಒಂದು ಕೊಂಕು ಮಾತಾಡೋಳು. ನಿಜವಾಗ್ಲು ನಾನು ಅವಾಗ ಸುಮ್ಮನೆ ಇರ್ತಿದ್ದೆ. ನಮ್ಮ ಚೈತ್ರ ಹಾಕಂತೂ ತುಂಬ ಅಂದ್ಲು. ಅವಳು ಅಂದಿದ್ದಕ್ಕೆ ನನಗೆ ಒಳ್ಳೇದಾಗ್ತೈತೆ ಅಂತ ಅನಿಸ್ತೈತೆ. ನಿಜವಾಗ್ಲೂ ಯಾರಾದರೂ ನಿಮ್ಮನ್ನು ಒಂದು ಮಾತು ಅಂಬ್ತಾ ಇದ್ದಾರೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳಿ, ಯಾಕಂದರೆ ಮುಂದೆ ಒಳ್ಳೇದಾಗೋ ಅಂಥ ಸೂಚನೆ. ನನಗೆ ಎಷ್ಟು ಜನ ಎಷ್ಟು ಅಂದರು, ಅದಿವತ್ತು ನನಗೆ ಒಳ್ಳೇದಾಯಿತು. ನಾನು ಸುಮ್ಮನೆ ಇದ್ದಿದ್ದಕ್ಕೆ. ನಮ್ಮ ಚೈತ್ರಕ್ಕಂತ ಹಂಗೆ ಅಂತ ಹೇಳಿಲ್ಲ, ಅವಳು ಅಂದಿದ್ದಕ್ಕೆ ನಮ್ಮ ಚೈತ್ರಕ್ಕೆ ಅಂದಿರೋದಕ್ಕೆ ನನಗೆ ಒಳ್ಳೇದಾಯ್ತಾ ಏನೋ ಅಂತ ಅನ್ನಿಸ್ತೈತೆ ನಿಜವಾಗ್ಲೂ. ಅದಕ್ಕೇ ಸಡನ್ನಾಗಿ ಯಾರ ಮೇಲೂ ದುಡ್ಕಕ್ಕೆ ಹೋಗ್ಬೇಡಿ. ಯಾರಾದರೂ ಒಂದು ಮಾತು ಅಂಬ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ. ಮುಂದೆ ಒಂದು ಭಗವಂತ ಒಂದಲ್ಲ ಒಂದಿನ ಅವ್ರಿಗೆ ಏನು ಮಾಡ್ಬೇಕು ಅದು ಮಾಡ್ತಾನೆ, ನಮ್ಗೇನು ಕೊಡ್ಬೇಕು ಅದನ್ನ ಕೊಟ್ಟೇ ಕೊಡ್ತಾನೆ. ಅದನ್ನು ತಾಳ್ಮೆಯಿಂದ ಕಾಯಬೇಕು, ತಾಳ್ಮೆ ಅನ್ನೋದಿರ್ಬೇಕು ಅಷ್ಟೇ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.